ಓ ಗುರು, ವಾರಣಾಸಿ ಟು ಆಗ್ರಾಗೆ ಬಸ್ ಬುಕ್ ಮಾಡಿದ್ವಿ ಸ್ಲೀಪರ್, ಇಲ್ಲೇ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ. ಸೊ ಅವರೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ವಿ. ಯಾವುದೋ ಘಾಟು ಹೊಡ್ಕೊತವನೆ. ಸೊ ಈ ಬಿಲ್ ಕೊಟ್ಟು ಬಸ್ ಯಾವ ಥರ ಇರುತ್ತೋ ಗೊತ್ತಿಲ್ಲ. ನಾವು ಆರತಿ ಹತ್ರ ಇನ್ನೇನು ಹೋಗ್ಬೇಕಿತ್ತು, ಆಗೋಯ್ತು ಟೈಮು. ಬೇಗ ಬನ್ನಿ ಅಂತ ಕರ್ಸ್ಕೊಂಡ್ಬಿಟ್ಟ. 7:45 ಅಂತೆ ಬಸ್ಸು. ಈಗ ಆಲ್ರೆಡಿ 7 ಗಂಟೆ ಬರೋಸಲೆ. ಅಲ್ಲಿಂದ ಅಲ್ಲಿ ಬರೋಕ್ಕೆ ಅರ್ಧ ಗಂಟೆ ಆಗೋಯ್ತು ನಮಗೆ ಆಟೋದಲ್ಲಿ. ಸೊ ಈಗ ಗೊತ್ತಿಲ್ಲ, ಏನೋ ಮಾತಾಡ್ತಾವನೆ, ಇನ್ನು ಹೋಗ್ಬೇಕು ಇವಾಗ. ಈ ಅಡ್ರೆಸ್ ಕೊಟ್ಟಿದ್ದಾನೆ, ಈ ಅಡ್ರೆಸ್ ಹತ್ರ ಬಸ್ ಇರೋದಂತೆ. ಸರ್ದಾರ್ ಪೆಟ್ರೋಲ್ ಪಂಪು. ಬಸ್ ಹೆಸರು ಸಂಜಯ್ ಬಸ್ಸು. ಸೊ 7:50ಗೆ ಬಸ್ ಹತ್ತೋದು ಪಿಕಪ್ಪು. ಸ್ಲೀಪರ್ ನಂಬರು 16, 17, 18, 3,900 ರೂಪಾಯಿ ಆಗಿದೆ. ಸೊ ಇದೇನು ಆಟೋ? ಇವಾಗ ನಾವು ಕಾಸು ಕೊಡಬೇಕು, ಇಲ್ಲ ಇದಕ್ಕೂ ಅವನೇ ಕೊಡ್ದಾನೋ ಗೊತ್ತಿಲ್ಲ, ನೋಡೋಣ. ಬಾಯ್ ಭಯ್ಯ, ಹೆಲ್ಪ್ ಕಿಯಾ? ಹಾಂ ಚಲೋ ಭಯ್ಯ. ನಾವೇ ಕೊಡ್ಬೇಕು. 100 ರೂಪಾಯಿ. ಬಂದ್ವಿ ಗುರು ಲೊಕೇಶನ್ ಹತ್ರ. ಚೆನ್ನಾಗಿದೆ ಬಸ್ಸು ಇದೆ. 100 ರೂಪಾಯಿ ತೊಗೊಂಡ್ರು, ನಮ್ಮ ಹತ್ರನೇ ತೊಗೊಂಡ್ರು. ಅವ್ರು ಪಿಕಪ್ ಅವ್ರ ಕೈಯಲ್ಲೇ ಬರೀ ಡ್ರಾಪ್ ಮಾಡಿಸಿದ್ದು ಅಷ್ಟೇ ಅವನು, ಬೇರೆ ಆಟೋಲ್ಲಿ. 100 ರೂಪಾಯಿ ನಾವೇ ಕೊಟ್ಟಿದ್ದು. ಬಸ್ಸು ಚೆನ್ನಾಗಿದೆ. ಇಲ್ಲೇ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ ಬಸ್ಸು, ಇದೆ ಹಿಂದೆ ಇರೋದೆ. ಚೆನ್ನಾಗಿದೆ. ಸಂಜಯ್ ಬಸ್ಸು ಚೆನ್ನಾಗಿದೆ. ಸಂಜಯ್ ಒಳಗಡೆ ಇನ್ನೂ ಬಿಟ್ಟಿಲ್ಲ, ಒಳಗಡೆ ಏನೋ ಹೋಗ್ಬಾರ್ದು ಅಂತ ಏನೋ ಕ್ಲೀನ್ ಮಾಡ್ತಾ ಇದ್ದಾರಂತೆ. ಒಳಗಡೆ ಬಿಟ್ಟು ಒಂದ್ಸಲ ಹೋಗ್ಬೇಕು. ಚೆನ್ನಾಗಿದೆ ಬಸ್ಸು. ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆವಾಗಲೇ ವರ್ತ್ ಅನ್ಸುತ್ತೆ. ನೋಡೋಣ. ನಾನು ತುಂಬ ಸಲ ಇದರಲ್ಲಿ ಓಡಾಡಿದ್ದೀನಿ, AC ಬಸ್ಸಲ್ಲಿ ಓಡಾಡಿದ್ದೀನಿ. ನೋಡೋಣ ಈ ನಾರ್ತ್ ಇಂಡಿಯಾ ಅವ್ರದ್ದು ಹೆಂಗಿರುತ್ತೆ. ಇದೊಂದು ತಿಂತಾದಿ ಪಕೋಡ ಇದು. ಗುರು ನಮಗೆ ನಾವು ಮಧ್ಯಾಹ್ನ ಊಟನೇ ಮಾಡಿಲ್ಲ. ಬರೀ ನೀರು ಮತ್ತು ಲಸ್ಸಿ, ಯಾವುದೋ ಸಮೋಸಗಳು ಸಮಥಿಂಗ್ ಏನೋ ತಿನ್ಕೊಂಡೇ ಮುಗಿಸ್ಬಿಟ್ಟಿದ್ವಿ. ಸೊ ಅವ್ರನ್ನ ಕೇಳಿದೆ, ಬಸ್ ಅವ್ರನ್ನ 10 ಗಂಟೆಗೆ ನಿಲ್ಲಿಸ್ತಾರಂತೆ. ಒಂದೇ ಸಲ 10 ಗಂಟೆನೇ ಊಟ ಮಾಡೋಣ ಅಂತ. ಸೊ ಪಕೋಡ ಇದೆ, ತಿನ್ಕೊಂಡ್ಬಿಡೋಲ್ಲ. ಇಲ್ಲಿರೋ ಶೆಕೆಗೆ ಒಳಗಡೆ ತುಂಬ ಚೆನ್ನಾಗಿದೆ AC. ನೋಡಿ ಒಳಗಡೆ ಹೋಗಿ ತೋರಿಸ್ತೀನಿ. ಡೋರ್ ಹಾಕ್ಬಿಟ್ಟಿದ್ದಾರೆ ಅಷ್ಟು ಬೇಗ ಗ್ಯಾಪಲ್ಲಿ. ಅಯ್ಯೋ ಬೀಳ್ತಾ ಇದ್ದೆ. ಶಿಟ್. ಚೆನ್ನಾಗಿದೆ ಇದು. ನಮಗೆ ಇದು ಸಿಂಗಲ್ಲು, ಇದು ನನಗೆ. ಇದರಲ್ಲಿ ಇವರಿಬ್ಬರು ಮಲಗ್ತಾರೆ. ಫುಲ್ AC ಗುರು. ಇದಕ್ಕೆ ನಮಗೆ ಇದು ಬಿದ್ದಿದ್ದು ಬಂದು ರೇಟ್ ಒಬ್ಬರಿಗೆ ಇದೆ ರೇಟು. ಒಂದು ನಿಮಿಷ. ಮೂವರಿಗೂ ಸೇರಿ 3,900 ರೂಪಾಯಿ. ಮೂವರಿಗೂ ಬಿದ್ದಿರೋದು ಅಂದರೆ ಒಬ್ರಿಗೆ ಎಷ್ಟು ಬಿತ್ತು ಲೆಕ್ಕ ಹಾಕೊಳ್ಳಿ. 300 ಬೀಳುತ್ತೆ. ಕಂಫರ್ಟಬಲ್ ಒಂದು ಬೆಡ್ ಕೊಟ್ಟಿದ್ದಾನೆ. ಇಲ್ಲಿ ಇಬ್ಬರು ಮಲಗಾಗಿದೆ, ಡಬಲ್ ಇರ್ಬೋದು ಬೆಡ್ಡು. ಬಸ್ ಮೂವ್ ಆಗಿದೆ ಅವರು. ಇಲ್ಲಿರೋ ಶೆಕೆಗೆ ಇದೊಂದು ಒಳ್ಳೆ AC ಗಾಳಿ ಹೊಡೀತಿದೆ. ಹಂಗೆ ತಂಪಿದೆ ಇಲ್ಲಿ ಇದ್ದಿದ್ದು ಬಿಸಿಲಿಗೆ. ಇವರಿಬ್ಬರು ಇಲ್ಲಿ ಸೆಟ್ ಆಗ್ಬಿಟ್ಟವ್ರೆ. ನೋಡು ಹೆಂಗಿದೆಯೋ ಹೀಟಿಗೆ, ಶೆಕೆಗೆ ಜಾಗ ಇಲ್ಲಿ ಕರೆಕ್ಟಾಗಿದೆ ಈಗ. ಇವಾಗ ಬೆಳಗ್ಗೆ ಆಗುತ್ತಂತೆ. ಮಧ್ಯಾಹ್ನ 11 ಗಂಟೆಗೆ ಏನೋ ಊಟಕ್ಕೆ ನಿಲ್ಲಿಸ್ತಾರಂತೆ. ಏನಿಲ್ಲ, ಚಾರ್ಜಿಂಗ್ ಪೋರ್ಟ್ ಎಲ್ಲ ಇದೆ, ಚಾರ್ಜಿಂಗ್ ಹಾಕೊಂಡ್ಬಿಟ್ಟಿದ್ದೀನಿ. ಬೆಡ್ಶೀಟ್ ಇದೆ. ನೆಕ್ಸ್ಟ್ ಟೈಮ್ ನಾಗರಾಗೋದ್ಮೇಲೆ ನೋಡೋಣ. ಗುರು 11:45 ನಿಲ್ಲಿಸಿದ್ದಾನೆ ಗುರು ಊಟಕ್ಕೆ, ಯಾವುದೋ ಡಾಬಾದಲ್ಲಿ. ನಮಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇತ್ತು. 11 ಗಂಟೆಗೆ ನಿಲ್ಲಿಸ್ತೀನಿ ಅಂದ. ನೋಡಿದ್ರೆ 12 ಗಂಟೆ, 11:45 ಕರೆಕ್ಟಾಗಿ 11:45 ನಿಲ್ಲಿಸೋನೆ. ಯಾವುದೋ ಡಾಬಾ. ಇಲ್ಲಿ ಯಾವುದೋ ತಾಲಿ ಗೀಲಿ ಅದನ್ನೇ ತಿನ್ಕೋಬೇಕು, ಇನ್ನೇನಿಲ್ಲ. ಫುಲ್ ಕತ್ಲಾಗ್ಬಿಟ್ಟು ಜನ ಆದರೂ. ಇವ್ರು ಇನ್ನೂ ಇಳಿದಿಲ್ಲ, ಎಲ್ಲೋದ್ರು ಇವರು. ಚೆನ್ನಾಗೆಲ್ಲ ತಿಂದವ್ರೆ ಆಲ್ರೆಡಿ. ಇವ್ರೇನು ಇನ್ನೂ ಇಳಿದಿರಾ? ಈಗ ಬತಾವನೆ. ಮಲ್ಲಿಗೆ ಬಿಟ್ಟಿದ್ದಲ್ಲೋ.
ಬಟ್ ನಾವು ಟೈರ್ ಕೆಳಗಡೆ ಇದ್ದೀವಿ, ಟೈರ್ ಮೇಲೆ ಇಲ್ಲ ನಾವು, ನಮಗೆ ಅಷ್ಟೊಂದು ಇದೆ ಎಫೆಕ್ಟ್ ಹೊಡಿತಾ ಇಲ್ಲ, ಪರವಾಗಿಲ್ಲ. ಊಟ ಮಾಡ್ಬಿಟ್ಟು ನಾನು ಮಲಗದೆ ಗುರು. ತಿನ್ನೋಣ ತಗೊಂಡು ಬರೋಲ್ಲ. ನಾನ್ ವೆಜ್ ತಿಂದೇ ಇಲ್ಲ, 2 ದಿನ ಆಯ್ತು ನಾನ್ ವೆಜ್ ತಿಂದು. ನಾನ್ ವೆಜ್ ಐತೇನೋ? ಬರೀ ವೆಜ್ಜಾ? ನಾನ್ ವೆಜ್ ತಿಂದು 2 ದಿನ ಆಯ್ತಲ್ಲೋ. ತಿನ್ನು ಇನ್ನೊಂದು ಗುರು. ಇಲ್ಲಿ ಬರೀ ಇದೆ ವೆಜ್ ತಾಲಿಗಳೇ ಗುರು, ಏನು ಟೇಸ್ಟೇ ಇಲ್ಲ. ಇದು ಬೇರೆ ನಾನ್ ವೆಜ್ ಹೋಟ್ಲು ಇಲ್ಲ, ವೆಜ್ ಸರಿ ನಿಲ್ಸಿದ್ರು ಇದು ಚೆನ್ನಾಗೂ ಇಲ್ಲ ಗುರು, ಎಲ್ಲ ಸಪ್ಪೆ ಸಪ್ಪೆನೇ ಹೊಡಿತಿದೆ, ಅಷ್ಟೊಂದು ಟೇಸ್ಟೇ ಇಲ್ಲ ಇದು. ಮಿಡ್ನೈಟ್ 12 ಗಂಟೆ ಮೇಲಾಗೋಯ್ತು ಇವಾಗ. ನಾವು ಈ ಟೈಮಲ್ಲಿ ತಿಂತಾ ಇದ್ದೀವಿ. 11 ಗಂಟೆಗೆ ನಿಲ್ಲಿಸ್ತೀನಿ ಅಂತ 11:45 ನಿಲ್ಸವನೆ. ಅದು ಚೆನ್ನಾಗಿಲ್ದಿರೋ ಹೋಟ್ಲಲ್ಲಿ. ಗುರು ಊಟ ಮಾಡಿದ್ವಿ ಗುರು, ಏನು ಚೆನ್ನಾಗಿದ್ದಿಲ್ಲ ಗುರು, ಎಲ್ಲ ಆಗ ಅರ್ಧಂಬರ್ಧನೇ ತಿಂದ್ವಿ. ಇಷ್ಟೊತ್ತಿಗೆ 8:30 ಏನೋ ಗಾಡಿ ಸ್ಟಾರ್ಟ್ ಮಾಡಿದ್ದವನು, 12 ಗಂಟೆಗೆಲ್ಲ ಇಲ್ಲಿಗೆ ನಿಲ್ಲಿಸಿದ್ದ. 168 ಕಿಲೋಮೀಟ್ರ್ ಹೊಡೆದ್ಬಿಟ್ಟಿದ್ದಾನೆ. ಬಟ್ ಒಂಥರ ಕಂಫರ್ಟ್ ಜರ್ನಿ ಇದೆ ಗುರು, ಪರವಾಗಿಲ್ಲ. ಇದರಲ್ಲಿ ಗೊತ್ತಾಗ್ತಾನೆ ಇಲ್ಲ. ನಾವು ಈ ಟೈರ್ ಸೆಂಟ್ರಲ್ಲಿ, ಈ ಟೈರು ಇಲ್ಲ ಬ್ಯಾಕ್ ಸೈಡ್ ಟೈರು, ಅದ್ರ ಮೇಲ್ಗಡೆ ಇರೋ ಸೀಟ್ ತೊಗೊಂಡ್ರೆ ನಮಗೆ ಕಂಫರ್ಟಬಲೇ ಇರೋಲ್ಲ. ಅದು ಟೈರ್ ಬೌನ್ಸ್ ಆದಾಗೆಲ್ಲ ನಮ್ಗೆ ಫೀಲ್ ಆಗುತ್ತೆ. ಬಟ್ ನಾವು ಈ ಸೆಂಟ್ರಿಗೆ ತೊಗೊಬೇಕು, ಇಲ್ಲಿದೆಯಲ್ಲ ಇದ್ರ ಮೇಲೆ ತೊಗೊಂಡು ಅಂದರೆ ಈ ಕಡೆ ಎಲ್ಲ ತೊಗೊಂಡ್ರೆ, ನಾವು ಅಲ್ಲೇ ತೊಗೊಂಡಿರೋದು ನೋಡಿ, ಈ ಸೀಟ್ಗಳಲ್ಲಿ ಅಲ್ಲಿ ಕರೆಕ್ಟಾಗಿ ಕಂಫರ್ಟಬಲ್ ಇರುತ್ತೆ, ನಮಗೆ ಫೀಲ್ ಅಷ್ಟೊಂದು ಗೊತ್ತಾಗಲ್ಲ. ಅಷ್ಟೇ ಗುರು, ಇನ್ನು ತಿಂದಾಯಿತು. ಇನ್ನು ಮಲಗಿದ್ರೆ ಬೆಳಗ್ಗೆ ಆಗ್ರಾದಲ್ಲಿ ಎದೋಳೋದು ಅಷ್ಟೇ. ಲೈಟಾಗಿ ತಿಂದಿದ್ದಾಯಿತು ಊಟ, ಸಾಕಷ್ಟೇ ಸದ್ಯಕ್ಕೆ. 5:45 ಆಗಿದೆ ಗುರು. ಬ್ರೇಕ್ ಹಾಕಿದ್ದಾರೆ ವಾಶ್ರೂಮ್ಗೆ ಹೋಗೋಕ್ಕೆ. ಪರವಾಗಿಲ್ಲ ಗುರು, ನಿದ್ದೆ ಮಾಡಿ ಜಾಸ್ತಿ ಏನು ಮಾಡೋಕ್ಕಿಲ್ಲ. 2-3 ಅವರ್ ಅಷ್ಟೇ ನಿದ್ದೆ ಮಲಗಿರೋದಿದ್ದು. ಕಂಫರ್ಟಬಲ್ ಏನೋ ಇತ್ತು, ಬಟ್ ಆದರೂ ತೀರಾ ಕಂಫರ್ಟಬಲ್ ಏನು ಇರಲ್ವಲ್ಲ. ಅರ್ಧಂಬರ್ಧ ನಿದ್ದೇನೆ. ಇನ್ನೂ 150 ಚಿಲ್ಲರೆ ಇದೆ ಕಿಲೋಮೀಟ್ರ್ ಇಲ್ಲಿಂದ. ಲೇಟ್ ಆಗೋದು, ಮೇ ಬಿ 8 ಗಂಟೆ ಹತ್ತತ್ರ ಆಗುತ್ತೆ ಡ್ರಾಪ್ ಮಾಡೋಕ್ಕೆ. ಮೇ ಬಿ ಎಲ್ಲ ಬಸ್ಗಳು ಇಲ್ಲೇ ಅನಿಸುತ್ತೆ, ಬ್ರೇಕು ಇಲ್ಲೇ ನಿಲ್ಸೋರು ಎಲ್ಲನೂ. ಬಸ್ಗಳು ಮಾತ್ರ 3 ನಿಂತಿದೆ, 4 ಆವಾಗಲೂ ಇನ್ನೊಂದು ಹೋಯ್ತು. ವಾಶ್ರೂಮ್ ಇರೋದೇ 3-4 ಚಿಕ್ಕದು. ಜಾಸ್ತಿ ಇರೋಂಥದ್ದು ಕಡೆ ನಿಲ್ಸೇ ಇಲ್ಲ. ಆದರೂ ಇನ್ನು ಬೆಳಿಗ್ಗೆನೇ 30 ಡಿಗ್ರಿ ಇದೆ ಗುರು ಇಲ್ಲಿ ಹೀಟು. ಇಲ್ಲಿ ಆವಾಗಲೇ ನೋಡಿದ ವೆದರ್ ರಿಪೋರ್ಟಲ್ಲಿ 43 ಗಂಟೆ ಹೋಗುತ್ತಂತೆ ಈ ಊರಲ್ಲಿ. ವಾರಣಾಸಿಲೇ 41 ಲಾಸ್ಟ್ ಇತ್ತು, ಇಲ್ಲಿ 43 ಇದೆ. ಯಪ್ಪ, ಬೆಳಗ್ಗೆನೇ 5 ಗಂಟೆಗೆ 5:30 ಇಲ್ಲಿ ಮಧ್ಯಾಹ್ನ ಥರ ಫೀಲ್ ಆಗ್ತೈತೆ. ಯಪ್ಪ, ಗುರು ರೀಚ್ ಆಗಿದೆ ಗುರು. ಈಗ 7:45 ಆಗಿದೆ, ಅರ್ಧ ಗಂಟೆ ಲೇಟು ಈ ಡ್ರಾಪ್ಗೆ. 7:15 ಬರಬೇಕಿದ್ದು, 7:45 ಡ್ರಾಪ್ ಆಗಿದ್ದೀವಿ. ಇವಾಗ ಇಲ್ಲಿಂದ ತಾಜ್ ಮಹಲ್ 2.5 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಈಗ ನೋಡ್ಬೇಕೇನು ಮಾಡ್ತೀವೋ ಗೊತ್ತಿಲ್ಲ, ಓದಿತಾರೆ ಡ್ರಾಪ್ ಮಾಡ್ತೀರಿ ಅಂತ. ಫಸ್ಟ್ ಇಲ್ಲಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಮುಂದದ್ದು ನೋಡಬೇಕು. ಅರ್ಧ ಗಂಟೆ ಲೇಟ್ ಮಾಡಿದ್ದಾನೆ. ಬಸ್ಸಲ್ಲಿ 5ಗೆ 4 ಕೊಡ್ತೀನಿ, ವೈಫೈ ಒಂದು ಇದಿಲ್ಲ. ವೈಫೈ ಕೇಳಿದೆ, ಇಲ್ಲ ಅಂದ್ಬಿಟ್ಟ. ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸ್. 1300 ರೂಪಾಯಿ ಒಬ್ಬರಿಗೆ ವರ್ತು ಕೊಡ್ಬೋದು. ಒಳ್ಳೆ ಸ್ಲೀಪರು, ವರ್ತ್ ರೇಟ್ ಇದು. 5ಗೆ 4 ಕೊಡ್ಬೋದು. ಇದು ಇದಕ್ಕೆ ಸಂಜಯ್ ಟ್ರಾವೆಲ್ಸ್ ಅಂತ, ಇದು ವರ್ತ್ ರೇಟ್. ಸೊ ನೋಡೋಣ, ವಾಶ್ರೂಮ್ಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅವನಿಗೆ. 2 ಅವರ್ಸ್ ರೂಮ್ ಏನಿಕ್ಕು ನಮಗೆ? ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡೋದಷ್ಟೇ. ಆಗ್ರಾದಲ್ಲೇ ರೂಮ್ ಮಾಡ್ತಿದ್ದೀವಿ ಗುರು. ಚೆಕ್ಔಟ್ 3 ಗಂಟೆಗೆ ಮಾಡ್ತಿದ್ದೀವಿ. ಸದ್ಯಕ್ಕೆ ಸುಮ್ಮನೆ ಸ್ವಲ್ಪ ಫ್ರೆಶ್ ಆಗೋಣ ಅಂತ. ಲೈಟ್ ಹಾಕು, ಸುಮ್ಮನೆ ಯಾವುದೋ ಇದೆ ನಾನ್ AC ರೂಮ್ ಬುಕ್ ಮಾಡಿದ್ದೀವಿ. 800 ರೂಪಾಯಿ ಕೇಳೋದು, ಕಡಿಮೆನೇ ಮಾಡಲ್ಲ ಅಂತ ಗುರು. ಗೊತ್ತಾಗೋಯ್ತು ಅವನಿಗೆ ನಮ್ಗೆ ಅವಶ್ಯಕತೆ ಇದೆ ಅಂತ, ಬಿಡೋದೇ ಇಲ್ಲ ಅಂದರೆ ಕಡಿಮೆ ಕೊಟ್ಟೇ ಇಲ್ಲ. ಕೊನೆಗೂ 800 ರೂಪಾಯಿನೇ ತೊಗೊಂಡ. ನಾನ್ ACನೇ ತೊಗೊಂಡ್ಬಿಟ್ವಿ. ಟಕ ಅಂತ ರೆಡಿ ಆಗ್ರಪ್ಪ. ಇದೇ ನಮ್ಮ ರೂಮ್.
ಮಲಗಲ್ಲ ಏನಿಲ್ವಲ್ಲ ನಮಗೆ. ಬೇರೋ ಇದು ಹಿಗ್ಗೈತ್ಲವು 800 ರೂಪಾಯಿ ತೊಗೊಂಡ ಇದಕ್ಕೆ. ಇಲ್ಲ ಅವನಿಗೆ ಗೊತ್ತಾಗೋಯ್ತು ನಮ್ಗೆ ಅವಶ್ಯಕ, ಅದಕ್ಕೆ ಅವ್ನು ಫಿಕ್ಸ್ ಆಗ್ಬಿಟ್ಟ. 500 ರೂಪಾಯಿ ಕೇಳಿದೆ, ಕೊಡೇ ಇಲ್ಲ. 500 ರೂಪಾಯಿ 10 ರೂಪಾಯಿ ಇರಿಸಿಲ್ಲ ಅವನು. ಹೋಗ್ತೀಯಾ? ಹೋಗ್ಬಿಡು ಬಾ ನೀನೆ. ಸರಿ, 1 ಅವರ್ ರೆಡಿ ಆಗಿಬಿಟ್ಟು ನಾವು ಹೋಗ್ಬೇಕು ತಾಜ್ ಮಹಲ್ ನೋಡೋಕ್ಕೆ. ನೋಡೋಣ.